Lokesh. Super Lokesh. How are you, my dear audience? How are you, my irritating noise pollution? ಸೂಪರ್. ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರುವಂತ ನನ್ನ ಪ್ರೀತಿಯ ವೀಕ್ಷಕರಿಗೆ ಆತ್ಮೀಯವಾದಂತ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಜೀವನದಲ್ಲಿ ಎಲ್ಲದಕ್ಕಿಂತ ದೊಡ್ಡ ಬಿದ್ದೆ ಬಿದ್ದೆ ಬಾತ್ರೂಮ್ ಅಲ್ಲಿ ಲವಲ್ಲಿ ಬಿದ್ದೆ ಲವಲ್ಲಿ ಬಿದ್ದೆ ಮಾನ ಮರ್ಯಾದಿಲ್ವೇನ ನಿನ್ಗೆ? ಇಲ್ಲೇನ್ ನಡೀತಾ ಇದೆ ಅದನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕು ತಾನೆ. ಸುಮ್ನೆ ನುಗ್ಬಿಟ್ಟ ಅವನು. ಸಾರಿಮಾ. ಜೀವನದಲ್ಲಿ ಸಿಕ್ಕಾಬಡೆ ಕಷ್ಟ ಅಂದ್ರೆ ಬಿದ್ದೆ ಬಿದ್ದೆ ಬಾತ್ರೂಮ್ ಅಲ್ಲಿ ಲವಲ್ಲಿ ಬಿದ್ದೆ ಲವಲ್ಲಿ ಬಿದ್ದೆ ಮೈಯೆಲ್ಲ ಒದ್ದೆ ಮೈಯೆಲ್ಲ ಒದ್ದೆ ಬೈಲಿ. ಏನ್ ಮಾಡ್ತಾ ಇದ್ಯಾ ನೀನು? ನೀನೇ ಹೇಳ್ದಲ್ಲಪ್ಪ, ಸುಮ್ನೋದ್ರು ಸುಮ್ನಿರಲ್ಲ, ನೋಡ್ಕೊಂಡು ಹೋಗು ಅಂದೆ, ಬಂದೆ ನೋಡ್ಕೊಂಡು ಹೋದೆ. ಏನೀಗ ಪ್ರೋಗ್ರಾಮ್ ಶುರು ಮಾಡಿ ಇನ್ನೂ ಒಂದ್ 4 ಮಾತಾಡಿಲ್ಲ, ಸೀದಾ ನುಗ್ತಾ ಇದೆಯಲ್ಲೋ, ಅದು ಈ ಗೆಟಪ್ ಅಲ್ಲಿ. ಜನ ನಮ್ ಪ್ರೋಗ್ರಾಮ್ ನೋಡ್ಬಿಟ್ಟು ನಗ್ಬೇಕು ಅಂತ ಕಾಯ್ತಾ ಇರ್ತಾರೆ. ಅಲ್ಲ ಪಾಪ ಅವ್ರ ಎಕ್ಸ್ಪೆಕ್ಟೇಷನ್ ಎಲ್ಲ ಹಾಳಾಗಲ್ಲ. ಹಿಂಗ್ ಓಡಾಡ್ತಾ ಇದೆಯಲ್ಲ ನೀನು. ಈಗ ಓಕೆನಾ ಕೊಬ್ರ? ಏನೋ ಮಾಡ್ದೆ? ಜನ ನಗಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ ಅಂದಲ್ಲ, ಅದಕ್ಕೆ ನಾನ್ ನಕ್ದೆ. ಗುಗ್ಗು, ನೀನ್ ನಕ್ರೆ ಜನ ನಕ್ದಂಗ್ ಹೆಂಗೋ ಆಗುತ್ತೆ. ಕೋಬ್ರಾ ಅದಕ್ಕೆ ನಿನಗೆ ಲಾಜಿಕ್ ಗೊತ್ತಿಲ್ಲ ಅಂತ ಹೇಳೋದು. ಇವಾಗ ಬೆಂಗಳೂರು ಜನಗಳು ದಿನ ದಿನ ಜಾಸ್ತಿ ಆಗ್ತಾ ಇರೋದಕ್ಕೆ ಒಂದೇ ಮಾತಲ್ಲಿ ಏನನ್ಬೋದು? ಏನು ಬೆಂಗಳೂರಲ್ಲಿ ಜನ ಕುರಿಗಳ ತರ ತುಂಬ್ಕೋತಾ ಇದಾರೆ ಅಂತ ಹೇಳ್ಬೋದು. ಜಾಣ, ಇಂಟೆಲಿಜೆಂಟ್. ಜನ ಕುರಿ ಆದ್ಮೇಲೆ ಈ ಕುರಿ ನಕ್ಕದ ಮೇಲೆ ಜನಗಳೆಲ್ಲ ನಗ್ತಿರ್ತಾನೆ. ಎಂತ ಕಿತ್ತೋಗಿರೋ ಜೋಕ್ ಹೇಳ್ತಲೆ ಅಪ್ಪ. ಯಾರಿಗಾದ್ರೂ ನಿಮ್ಗೆ ಅಕಸ್ಮಾತ್ ಕುರಿನ ನೋಡಿ ಉಗಿಬೇಕು ಅಂತ ಇದ್ರೆ, ಬಟ್ಟೆ ಒಗದಂಗ ಒಗಿಬೇಕು ಅಂತ ಅನ್ಸಿದ್ರೆ ಇದೇ ಒಳ್ಳೆ ಅವಕಾಶ. ಉಗಿದು ಬಿಡಿ. ಹೆಂಗಿದ್ರು ಸ್ನಾನ ಮಾಡೋದಕ್ಕೆ ಅಪರೂಪಕ್ಕೆ ಹೋಗ್ತಾ ಇದ್ದಾನೆ. ನೀನು ಬಾವಿಲಿ ನೀರು ಸೇದಿದ್ ವಯಸ್ಸಲ್ಲಿ ನಾನು ಬೀಡಿ ಸೇದಿದ್ನಮ್ಮ. ನನ್ನ ಮುಂದೆ ಎಂತ ಮಾತಾಡ್ತಿದ್ಯಾ? ಸಿಲ್ಲಿ ಬಾಯ್. ನಾನು ಹೇಳೋ ಜೋಕು ನಿನ್ಗೆ ನಗು ಬರ್ಸ್ಲಿಲ್ವಾ? ನಮ್ ತಾಯಣಗೂ ನಗು ಬರ್ಸ್ಲಿಲ್ಲ. ಕೋಬ್ರಾ, ನಗು ಅನ್ನೋದಕ್ಕೆ ಅಕಸ್ಮಾತ್ ಬೇಜಾರಾದ್ರೆ ನನ್ನ ಫೋಟೋ ನೋಡೇ ನಗುತ್ತೆ, ಗೊತ್ತಾ? ಇದು ಪಾರ್ಟ್ ಆಫ್ ದ ಜೋಕ್ ಆಗಿತ್ತಾ? ನಿಜವಾಗ್ಲೂ ತಕೊಂಡಪ್ಪ. ನೀನ್ ಹೇಳಿ ಡೈಲಾಗ್ ನಗು ಬರಲಿಲ್ಲ, ಇದಕ್ ನಗು ಬಂತು. ನಗುಗೆ ನಗು ಬರ್ಲಿಲ್ಲ ಅಂದ್ರೆ ಇವನ್ ಫೋಟೋ ನೋಡಿ ನಗ್ಬಿಡ್ತಾರೆ. ಅಕಸ್ಮಾತ್ ವಾಂತಿಗೆ ವಾಂತಿ ಬರ್ಲಿಲ್ಲ ಅಂದ್ರೆ ನೀನ್ ಮುಸುಡಿ ನೋಡ್ಬಿಟ್ಟು ವಾಂತಿ ಮಾಡುತ್ತ ಅದು. ಅಲ್ಲ ಅಲ್ಲ ಅಲ್ಲ, ಈ ಡೈಲಾಗ್ ಅಲ್ಲ ಏನ್ ಕೆಕ್ಕೆ ಅನ್ನೋಟೇನು ಪಂಚೇನಿರ್ಲಿಲ್ಲ. ನೋಡು ಕೊಬ್ರಾ, ತೋರ್ಸು ಕುರಿ. ಎಕ್ಸಿಬಿಷನ್ ತೋರ್ಸ್ಕೊಂಡು ನಿಂತ್ಕೊಳಕ್ಕೆ. ಸರಿ, ಮುಂದುವರ್ಸು. ನನ್ ಜೊತೆ ಸರ್ಸ ಎಲ್ಲ ಆಡಕ್ ಬರ್ಬೇಡ. ಒಂದು ಜೋಕ್ ಕಾಂಪಿಟೇಷನ್ ಮಾಡೋಣ. ಯಾರ್ ಜೋಕು ಜಾಸ್ತಿ ಜನ ನಗ್ತಾರೆ ನೋಡಬಿಡೋಣ. ಯಾಕೋ ಸುಮ್ನೆ ನಡ್ಕೊಂಡು ಹೋಗು ಅಂದ್ರೆ ಅಲ್ಲಿ ಯಾವ್ದೋ ಕಲ್ಲಿದೆ, ತಲೆ ಮೇಲೆ ತಕೊಂಡು ಹೋಗ್ತೀನಿ ಅಂತ ನೀನೇ ಕರ್ಕೊಡ್ತಾ ಇದೆಯಲ್ಲ. ಆಗುತ್ತಾ ಇಲ್ವಾ? ಎರಡಲ್ಲೊಂದ್ ಹೇಳತ್ತೆ. ಆಗಲ್ಲ ಕಣ. ಏನ್ ಒಂದೇ ಮಾತಲ್ಲಿ ಹಿಂಗ ಅನ್ಬಿಟ್ರೆ ಹೆಂಗೆ? ಆಗಲ್ಲ ಕಣ. 2 ಸಲ ಹೇಳ್ದ. ನೋಡ್ಕೊಬ್ರ, ಇವತ್ತೇನಾದ್ರೂ ಜೋಕ್ ಕಾಂಪಿಟೇಷನ್ಲಿ ನೀನ್ ಸೋತೋಗ್ಬಿಟ್ರೆ ಇನ್ನು ಮುಂದೆ ನನ್ನನ್ನ, ಈ ಕುರಿನ ನಿನ್ನ ಗುರುಗಳು ಅಂತ ಒಪ್ಕೊಂಡು ಕಾಲಕ್ಕೆ ಬೀಳ್ಬೇಕಂತೆ. ಪೇಮೆಂಟ್ ಆಯ್ತಾನೆ ಒಂದು ಅಂತೆ ಅಂತ ಅದಕ್ಕೆ ಹೇಳಿದ್ದು. ಕಾಲಕ್ಕೆ ಬೀಳೋದಲ್ಲ ಬೇಡಪ್ಪ, ಪೇಮೆಂಟ್ ಆಗಿಲ್ಲ. ಗುರು ಅಂತ ಒಪ್ಕೋಬೇಕು. ಆಯ್ತು ಕಣ, ಆಯ್ತು. ಅದೇನ್ ಮಾಡ್ತೀವ ಮಾಡ್ಕೋ, ಶುರು ಹಚ್ಕೊಳ. ಇದು 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 ಮೆಚ್ತೆ ನಿನ್ ಮಾತ್. ಇವತ್ ಗೊತ್ತಾಗಬೇಕು ನಾನಾ ನೀನಾ ಅಂತ. ಹಲೋ, ನಾನು ಕುರಿ. ಕುರಿ ಬೇಡ, ಕೋಳಿ ಬೇಕು, ತಗೊಂಡ್ಬಂದ್ಬಿಡು ಬಾರ್ಗೆ. ನಾನು ಕಣ ಕುರಿ ಮುತ್ತು. ಏನಾದ್ರೂ ಪ್ರಾಬ್ಲಮ್ ಇದ್ರೆ ಫೋನ್ ಮಾಡೋ, ಬರ್ತೀನಿ ಅಂತಿತ್ತಲ್ಲ. ಬಾ. ನನಗ್ ಬಾರಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ. ನೀನಂತೂ ಫ್ರೀ ಇದೆ, ನಾನು ಬಿಸಿ, ಹೋಗಲೇ. ನೀ ಬರ್ಲಿಲ್ಲ ಅಂದ್ರೆ ನೀ ಮಜ್ಜಿ ಮೇಲಾಣೆ. ಏನ ಹಂಗೆ ಗುರಾಯಿಸ್ತಾ ಇದ್ದ ನೀನು? ನಮ್ಮ ಅಜ್ಜಿ ಮೇಲೆ ಆಣೆ ಅಂತ ಹೇಳ್ದಲ್ಲ, ಏನೋ ಅರ್ಜೆಂಟ್ ಅಂತ ಕರೆದಲ್ಲ, ಏನ? ಡೋಂಟ್ ವರಿ ಬಿಡಮ್ಮ,
ಇವನು ಯಾವ ಲೆಕ್ಕ ನಾವೇ ಗೆಲ್ಲೋದು. ಅದೇನ್ ಮಾಡ್ತೀರಾ ಮಾಡ್ರಪ್ಪ, ಶುರು ಹಚ್ಕೊಳ್ಳಿ. ನೋಡಮ್ಮ, ಈಗ ಫಸ್ಟ್ ಜೋಕ್ ನಾನೇ ಹೇಳ್ತೀನಿ. ಹೇಳಪ್ಪ. ಜೋಕ್ ಹೇಳಕ್ ಮುಂಚೆ ನಗ್ತಾರೆ. ನಾನು ಹೇಳೋ ಜೋಕ್ ನೆನ್ಸ್ಕೊಂಡು ನನಗೆ ನಗು ತಡೆಯಕ್ಕಾಗ್ತಿಲ್ಲ. ನೆನೆಸ್ಕೊಂಡು ಹೇಳ್ಬೇಡ, ಒರೆಸ್ಕೊಂಡು ಹೇಳು. ಅಪ್ಪ ನೆನೆಸ್ಕೊಂಡು ಅಂದ್ರೆ ನೆನ್ಸ್ಕೊಂಡು ಅಂತಲ್ಲಪ್ಪ, ಮತ್ತೆ ನೆನಪಿಸ್ಕೊಂಡು ಹಂಗೇಳು, ನೆನೆಸ್ಕೊಂಡು ಒಂದೇ. ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆನೆ ನನಗೆ ಎಷ್ಟು ಕಾಮಿಡಿ ಗೊತ್ತಾಯ್ತಲ್ಲ. ಹೇಳಿ. ಇನ್ನು ನಾನು ಹೇಳಕ್ ಶುರು ಮಾಡಿದ್ರು ಇವರೆಲ್ಲ ಇಲ್ಲಿ ಕೂತಿರ್ತಾರ, ಎಲ್ಲ ನಗಾಡ್ಕೊಂಡು ಆ ಸಂಧಿಗೆಲ್ಲ ಬಿದ್ದೋಯ್ತಾರೆ. ನೀನ್ ಹೇಳಕ್ಕಿಂತ ಮುಂಚೆ ನನಗೆ ಎಷ್ಟು ನಗು ಗೊತ್ತಾಯ್ತೆ. ನೀನ್ ಹೇಳ್ಬಿಟ್ರೆ ಎಲ್ಲೆಲ್ಲ ಬಿಡ್ತೀವಲ್ಲ. ಮುಖದಲ್ಲೇ ನಗು, ಇನ್ನೆಲ್ಲೂ ನಗ್ಬೇಡ. ಹೇಳ್ರ. ಟೂತ್ ಪೇಸ್ಟ್ 99.9% ಕೀಟಾಣುಗಳನ್ನ ಸಾಯಿಸುತ್ತೆ. ಹೌದು. ಅಯ್ಯೋ, ಆದ್ರೆ ಸೆನ್ಸಿಟಿವ್ ಟೂತ್ ಪೇಸ್ಟ್ ಏನ್ ಮಾಡುತ್ತೆ ಹೇಳಿ ಯಾರಾದ್ರೂ? ಏನ್ ಅದನ್ನು ಕೀಟಾಣುಗಳನ್ನ ಸಾಯಿಸುತ್ತೆ. ಸೆನ್ಸಿಟಿವ್ ಟೂತ್ ಪೇಸ್ಟ್ ಅದೇ 99.9% ಕೀಟಾಣುಗಳನ್ನ ಅವ್ರ ಫೀಲಿಂಗ್ಗಳನ್ನ ಹರ್ಟ್ ಮಾಡದೆ ಸಾಯಿಸುತ್ತೆ. ಒಳಗ್ ಬಂದ್ ನೋಡು, ಇಲ್ಲ ಸತ್ತೋಗ್ಬಿಡು. ನನ್ಗೆ ಯಾಕೆ ಕೆಡ್ದ ಕೇಳಿಸ್ತದ? ನಂಗ್ ಗೊತ್ತಿಲ್ಲ. ಯಾರ ಒಳಗೆ Okay. ಎಲ್ಲೊಳಗೆ? ಒಳಗ್ ಬಂದ್ ನೋಡು, ಇಲ್ಲ ಸತ್ತೋಗ್ಬಿಡು. ಹೇಳಮ್ಮ. ಒಳಗ್ ಬಂದ್ ನೋಡು, ಎತ್ತಾಕೊಂಡ್ ಹೋಗು. ಒಳಗ್ ಬಂದ್ ನೋಡು, ಎತ್ತಾಕೊಂಡು ಹೋಗು. ಸಾಕಾಗಿದೆ. ತಾವೇನ್ ಹೇಳಿದ್ರಿ? ಒಳಗ್ ಬಂದ್ ನೋಡು, ಇಲ್ಲ ಸತ್ತೋಗು ಅಂದೆ. ಒಳ್ಳೆ ಕೆಲಸ ಮಾಡು ಇಲ್ಲ ಸತ್ತೋಗ್ಬಿಡು ಅಂತ. ಒಂದ್ ಕೆಲ್ಸ ಮಾಡು, ನೇಣ್ ಹಾಕೊಂಡ್ ಸತ್ತೋಗ್ಬಿಡು. ಯಾಕೆ ಎಲ್ಲ ಬರೀ ಸಾಯಣೆ ಹೇಳ್ತಾ ಇದ್ದೀರಿ ಅವಾಗಿಂದ? ಪಿಕ್ಚರ್ ನೋಡಿ ಸತ್ತೋಗ್ಬಿಡ್ತೀನಿ. ಇಲ್ಲಿ ಕೇಳಿಲಿ. 1 ಡಜನ್ ಮಕ್ಳು ಅರ್ಧ ಸತ್ತೋದ್ವು, ಅರ್ಧ ಬದುಕಿದ್ವು. ನಾನ್ ಹೇಳಿದ್ದು 1 ಡಜನ್ ಮಕ್ಕಳು, ಅರ್ಧ ತಿಕ್ಲು ಅರ್ಧ ಪುಕ್ಲು. ಸೂಪರ್. ಓಕೆ, ಈಗ ಹಲೋ ಮಾಮ ಸಿನಿಮಾದಲ್ಲಿ ಒಂದು ರ್ಯಾಪ್ ಸಾಂಗ್ ಇದೆ, ಅದ್ರ ವಿಶೇಷತೆಯನ್ನು ಯಾರು ಹಾಡಿರೋದು? ಟೈಟಲ್ ಸಾಂಗ್ ಹಲೋ ಮಾಮ ಅನ್ನೋದ್ರ ಬಗ್ಗೆನೆ. ಹಾಯ್ ಎವ್ರಿಬಡಿ, ವೆಲ್ಕಮ್ ಟು ಮಾಮಾಗಿರಿ ಅಂತ. ಅಂದ್ರೆ ಮಾಮಾಗಿರಿ ಹೆಂಗ್ ನಡೆಯುತ್ತೆ ಅಂತ ಚಿತ್ರೀಕರಿಸಿರೋದೊಂದು ಸಾಂಗ್. ಇದು ಸ್ವಲ್ಪ ಟ್ರೆಂಡಿ ಆಗಿರ್ಬೇಕು ಅನ್ನೋ ಕಾರಣಕ್ಕೆ ಒಬ್ಬ ರ್ಯಾಪರ್ ಇದ್ದಾರೆ, ಗುಬ್ಬಿ ಅಂತ. ಅವ್ರ ಕೈಲಿ ಟ್ರೈ ಮಾಡಿದೆ, ಅದ್ಭುತವಾಗಿ ಹಾಡನ್ನ ಹಾಡಿದ್ದಾರೆ. ಸೂಪರ್. ಗುಬ್ಬಿ. ಓಕೆ, ಸೊ ಇವಾಗ ಹಾಡನ್ನ ಹಾಡಿರುವಂತ ಗುಬ್ಬಿ ನಮ್ಮ ಮಜಾ ಟಾಕೀಸ್ ಬಂದಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಗುಬ್ಬಿ. Welcome to the Mama Giri. ಹೇಗಿದ್ದೀರಿ ಗುಬ್ಬಿ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಐ ಆಮ್ ಫೈನ್. ಸೊ ರೆಡಿ ವಿತ್ ದ ಸಾಂಗ್? ಎಸ್ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸ್ಟೇಜ್ ಇಸ್ ಆಲ್ ಯೋರ್ಸ್. ಥ್ಯಾಂಕ್ ಯು. ರ್ಯಾಪರ್ಸ್ ಎಲ್ಲ ಯಾವಾಗಲೂ ಟೋಪಿ ಕನ್ನಡಕ ಹಾಕೊಂಡಿರ್ತೀರಲ್ಲ, ಯಾಕೆ? ಸರ್ ಅದೇನಾಗುತ್ತೆ ಅಂದ್ರೆ, ನಾವು ರ್ಯಾಪ್ ಕೇಳಕ್ ಶುರು ಮಾಡಿದಾಗ ನಾವ್ ಯಾರು ಕೇಳ್ತಾ ಇರ್ತೀವೋ ಅವರು ಇದೇ ತರ ಬಟ್ಟೆ ಹಾಕೊಂಡಿರ್ತಾರೆ. ನಾವು ಫಸ್ಟ್ ಅವ್ರ ತರ ರ್ಯಾಪ್ ಮಾಡಕ್ ಆಗೋದಿಲ್ಲ, ಅವ್ರ ತರ ಕಾಣ್ಬೇಕು ಅಂತ ನಾವು ಆ ತರ ಬಟ್ಟೆ ಹಾಕೊಳಕ್ ಶುರು ಮಾಡ್ತೀವಿ. ಅವರು ಹಂಗೆ ಮಾಡಿರ್ತಾರೆ ಅನ್ಕೊಂತೀವಿ. ಈಗ ನಮ್ ನೋಡ್ಬಿಟ್ಟು ಯಾರು ಮಾಡ್ತಾರೋ ಅವರು ಹಿಂಗೆ ಮಾಡ್ತಾರೆ. ಫಸ್ಟ್ ರ್ಯಾಪ್ ಶುರು ಮಾಡಿದವ್ನು ಬಟ್ಟೆನೇ ಹಾಕಿರಲಿಲ್ಲ ಅಂದಿದ್ರೆ ಯಾರೋ ಕ್ಯಾಪ್ ಹಾಕಿದ್ರು ಅನ್ಸುತ್ತೆ. So for rap you need the cap. Yes sir. All right, come on, dude. Stage is yours. Yeah. Yo, Let's go. Okay, music. ಕಂಪೋಸ್ ಮಾಡಿರೋ ಮ್ಯೂಸಿಕ್ ಡೈರೆಕ್ಟರ್ ಬಂದಿದ್ದಾರೆ, ಧರ್ಮದೀಪ ಅವರು ಈ ಸಾಂಗ್ ನ ಕಂಪೋಸ್ ಮಾಡಿದ್ದಾರೆ. ಲಿರಿಕ್ ನಾನೇ ಬರ್ದಿರೋದು. ಸೊ ದಯವಿಟ್ಟು ನಮ್ಮ ದಯವಿಟ್ಟು ಬನ್ನಿ ಸರ್. ಧರ್ಮದೀಪ. ಧರ್ಮದೀಪ. Welcome to the Mama Giri. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಬನ್ನಿ ಕೂತ್ಕೊಳ್ಳಿ. ಒಬ್ಬರೇ ಒಬ್ರು ಮಿಸ್ಸಿಂಗ್, ನಮ್ಮ ಪ್ರೊಡ್ಯೂಸರ್ ಕರಿಯಪ್ಪ. ನಿರ್ಮಾಪಕರು BK ಚಂದ್ರಶೇಖರ್ ಅಂತ, ಬನ್ನಿ ಸರ್. ಪ್ರಗತಿ ಸಿನಿಮಾ. ವೆಲ್ಕಮ್ ಸರ್, ಬನ್ನಿ ಸರ್. ಹಾ ಹೇಳಿ ನಿರ್ಮಾಪಕರೇ, ತಯಾರಿ ಎಲ್ಲ ಸಿದ್ಧವಾಗಿದ್ದೀರಾ? ಈಗೆಲ್ಲ ಸಿನಿಮಾ ಮುಗಿದು ಈಗ ನಾವು ಆಲ್ರೆಡಿ ರಿಲೀಸ್ ಮಾಡ್ಲಿಕ್ಕೆ ತಯಾರಾಗಿದ್ದೀವಿ. ವೆರಿ ಗುಡ್ ಸರ್. ಸೊ ಮೋಹನ ನನ್ನ ಬಹಳ ವರ್ಷದ ಗೆಳೆಯ, ನಾವಿಬ್ರು ಥಿಯೇಟರ್ ಟೈಮ್ ಇಂದಾನು ಜೊತೆಲಿ ಬೆಳೆದವರು. ಸೊ ಹಾಗಾಗಿ ಅವನ ಸಿನಿಮಾಗೆ ನೀವು ಕೈ ಜೋಡಿಸಿದ್ದು ನಮಗೆ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ನಿಮ್ಮ ಸಿನಿಮಾಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತೀನಿ. ಈಗ ಆಡಿಯನ್ಸು ನಿಮ್ಮ ಹತ್ರ ಮಾತಾಡ್ತಾರೆ. ಯಾರು ಮೊದಲಿಗೆ? ಹಾಯ್ ಸೃಜನ್ ಸರ್. ಜೋರಾಗಿ ಮಾತಾಡಮ್ಮ. ಹಾಯ್ ಸೃಜನ್ ಸರ್. ಹಾಯ್. ಎಲ್ರಿಗೂ ಹಾಯ್. ಹಾಯ್. ನನ್ನ ಹೆಸರು ಸುಧಾ, ವಿಜಯನಗರದಿಂದ ಬಂದಿದ್ದೀನಿ.
ಸರ್ ಊಟ ಆಯ್ತಾ ಆ? ಸರ್ ಊಟ ಮಾಡಿದ್ರಾ ಸಾಕಲ್ಲ ಊಟ ಮಾಡು. ಕಾಫಿ ಟೀ ಆಲೂ ಬಿಸ್ಕೆಟ್ ಎಲ್ಲ ಆಯ್ತು ಸರ್ ಎಲ್ಲ ಆಯ್ತು. ಹೇಗಿದ್ದೀರಾ ಸರ್ ಹಂಗೆ ಇದೀನಿ. ಇದಿಲ್ಲ ಸರ್ ಹೇಗಿದ್ದೀರಾ ಊಟ ಹೇಮೋ ಆಗಿಲ್ಲ ಅಕ್ಕ, ಇನ್ನು. ಹೇಗಿದ್ದೀರಾ ಸರ್ ನನ್ ಕ್ವಶನ್ ಬಂದು ಮೋಹನ್ ಸರ್ಗೆ ಕೇಳಿ. ಸರ್ ನಾನು 12 ಗಂಟೆ ರಾತ್ರಿ ಎದ್ದೇ ಇಲ್ಲ ಇವತ್ತವರೆಗೂ ಸಾರಿ, 12 ಗಂಟೆ ರಾತ್ರಿಲಿ ನಾನು ಎದ್ದಿಲ್ಲ ಇವತ್ತವರೆಗೂ ಅಕಸ್ಮಾತ್ ನಿಮ್ಗೆ ಎಚ್ಚರ ಆದ್ರೆ ಏನ್ ಮಾಡ್ತೀರಾ ಸರ್ ನಾನು ಮಲಗೇ ಇರಲ್ಲ ಆ ಟೈಮಲ್ಲಿ. ಸರ್ ಅಷ್ಟೊತ್ತಲ್ಲಿ ಎದ್ದೇನ್ ಮಾಡ್ತೀರಾ ಸರ್ ಅದನ್ನೆಲ್ಲ ಹೇಳಕ್ಕಾಗಲ್ಲ ನಾವು. ಸರ್ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಸರ್ ನಮ್ಮೋರಲ್ವಾ ತಿಳ್ಕೊಬೇಕು ಅನ್ನಿಸ್ತಿದೆ ಹೇಳಪ್ಪ. ನಾವು ಮಲಗೋದು ಲೇಟು, ಹೇಳೋದು ಲೇಟು. ಕೆಲವು ಸಲ ಕೆಲಸ ಮಾಡ್ತಾ ಇರ್ತೀವಿ, ಕೆಲವು ಸಲ ಕೆಲ್ಸದ ಜೊತೆ ಬೇರೆದ್ ನಡೀತಾ ಇರುತ್ತೆ. ಬಟ್ ಏನೇ ಆದ್ರೂ ನಮ್ಮ ಸುತ್ತಮುತ್ತ ಬರೀ ಸಿನಿಮಾ ಟಾಕ್ಸ್, ಸಿನಿಮಾ ಸ್ಕ್ರಿಪ್ಟ್ ಬಗ್ಗೆ ಡಿಸ್ಕಷನ್ ನಡೀತಾ ಇರುತ್ತೆ ಹೊರತು ಬೇರೆ ಯಾವ ಟಾಪಿಕ್ಗಳು ಬರಕ್ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಸಿನಿಮಾ ಸುತ್ತಾನೆ ಇರ್ತೀವಿ. ಥ್ಯಾಂಕ್ ಯು ಸರ್ ಸರ್ ಸುಜಾನ್ ಸರ್ ನಿಮ್ಗೆ ಸರ್ ನೀವೇನ್ ಮಾಡ್ತೀರಾ ಸರ್ ಜೊತೆಲಿ ಇರ್ತೀವಲ್ಲ. ಸರ್ ಯಾವಾಗ್ಲೂ ಜೊತೆಲಿ ಇರಕ್ ಆಗಲ್ವಲ್ಲ ಸರ್ ನಾನ್ ಏನಮ್ಮ ಮಾಡ್ತೀನಿ, ನಾನ್ ಗುಡ್ ಬಾಯ್ ತರ ಮಲಗಿರ್ತೀನಿ. 12 ಗಂಟೆಗೆಲ್ಲ ಎದ್ದೇಳೋದೇ ಇಲ್ಲ ನಾನು. ಸರ್ ಎಚ್ಚರನೇ ಆಗಲ್ವಾ ಸರ್ ಆಗಲ್ಲ. ಯಾಕೆ ಸರ್ ನನ್ನ ಇಷ್ಟ ಅದು. ಇದೊಳಗದಾಯ್ತಲ್ಲ ಯಾಕೆ ಸರ್ ಅಂದ್ರೆ ಓಕೆ. ನೀನೇನ್ ಮಾಡ್ತೀಯಮ್ಮ? ಸರ್ ನಾನ್ ಮೇಲೆ ಹೋಗಿ ಆಕಾಶ ನೋಡ್ತಾ ಇರ್ತೀನಿ ಎದ್ದೇ ಇರಲ್ಲ ಅಂದಿತ್ತಾನೆ, ಮತ್ತೆ ಎದ್ದು ಹೋಗ್ಬಿಟ್ಟು ಆಕಾಶ ಹೆಂಗ್ ನೋಡ್ತೀಯ? ಇಲ್ಲ ಸರ್ ಅಕಸ್ಮಾತ್ ಎಚ್ಚರ ಆದ್ರೆ ಮೇಲೋಗಿ ಆಕಾಶ ನೋಡ್ತೀನಿ. ಆಕಾಶ ನೋಡಿ ಏನ್ ಮಾಡ್ತೀಯಮ್ಮ? ನಕ್ಷತ್ರ ಎಣಿಸ್ತೀನಿ ಸರ್. ಥ್ಯಾಂಕ್ ಯು ಎಂತ ದೇಶ ಕಟ್ಟುವಂತ ಪ್ರಶ್ನೆ ಕೇಳಿದ್ರಪ್ಪ. ನೆಕ್ಸ್ಟ್. ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಅಯ್ಯೋ ಇನ್ಮ ಒಂದ್ ಸ್ವಲ್ಪ ಜ್ಯೂಸ್ ಕೊಡಿ, ಬಾಯಿ ಒಣಗ್ತಾ ಇದೆ ಅವ್ರಿಗೆ. ಆ ಬಾಯಿ ಒಣಗ್ತಾ ಇದೆ, ಒಂದ್ ಸ್ವಲ್ಪ ಜ್ಯೂಸ್ ಏನಾರ ಕೊಟ್ರೆ. ಟ್ರಿಪ್ಸ್ ಹಾಕ್ಬೇಕು ಸರ್. ನನ್ನ ಹೆಸರು ಶ್ವೇತಾ, ನಾನು ವಿಜಯನಗರ ಫಸ್ಟ್ ಗ್ರೇಡ್ ಕಾಲೇಜಿಂದ ಬಂದಿದ್ದೀನಿ. ಮನೆ ಮಠ ಇಲ್ವಮ್ಮ? ಇದೆ. ಯಾವ ಏರಿಯಾಮ್ಮ? ನಿಮ್ಗಿಲ್ವಾ? ನನ್ಗಿದ್ಯಮ್ಮ, ನನಗೆ ಮನೆ ಮಠ ಎಲ್ಲ ಇದೆಯಮ್ಮ. ನಮಗೂ ಇದೆ ಸರ್. ಯಾವ ಏರಿಯಾ ತಮ್ದು? ನಮ್ದು ಕೆಂಗೇರಿ. ಅದಕ್ಕೆ ಯಾಕೆ ಅದನ್ನ ಬಟ್ಟೆಯಿಂದ ಇಂತ ಇದೆಯಲ್ಲಪ್ಪ ಅದು ಮೈಕ್ನ ಹಿಂಗ ಹಾಕಿ ಎಲ್ಲ ಫುಲ್ ಡೈ ಕ್ಲೀನ್ ಮಾಡ್ತಾ ಅದು ಇದ್ದಾರೆ. ಹಾಗೆ ನಿಮ್ಮನ್ನ ನೋಡ್ತಿದ್ರೆ ಹಾಗೆ ಅದು. ನಿಮ್ಮನ್ನ ನೋಡ್ತಿದ್ರೆ ಹಾಗಾಗುತ್ತೆ. ನಿಮ್ಮನ್ನ ನೋಡಿದ್ರೆ ಏನೋ ಒಂದ್ಸಲ. ಲೋಕೇಶ್ ಪಕ್ಕ ಒಂದ್ ಕಡೆ ಒಂದ್ ಸ್ವಲ್ಪ ಕರ್ಕೊಂಬಿಡಿ ಪಕ್ಕ. ನನ್ನ ನಿಂಟಿದ್ರೆ ನಾನೇನು ಹೋಗಿದೆ. ಏ ಇಲ್ಲ ನಿಮ್ಮನ್ನಿಂದಲ್ಲ ಸರ್. ಏನ್ ನಾನು ನೋಡಿದ್ರೆ ಏನ್ ಅನ್ಸುತ್ತೆ? ನಿಮ್ಮನ್ನ ನೋಡಿದ ತಕ್ಷಣ ಎಲ್ರಿಗೂ ಲವ್ ಆಗುತ್ತೆ. ಪ್ರಶ್ನೆ ಕೇಳಪ್ಪ ಸರ್ ಡೈಲಿ ಕಸರತ್ ಮಾಡ್ತಾರೆ. ಜೋರಾಗಿ. ಡೈಲಿ ಕಸರತ್ ಮಾಡಿದ್ರೆ ಆರೋಗ್ಯ ಅದು ಇದು ಅಂತ ಎಲ್ಲ ಒಳ್ಳೇದು ಅಂತ ಹೇಳ್ತಾರಲ್ವಾ, ನೀವು ನಮ್ಮನ್ನ ಇಷ್ಟು ನಗಸ್ತೀರಾ, ನಗ್ಸೋದಕ್ಕೂ ಕಸರತ್ ಮಾಡ್ಬೇಕಾ? ಕಸರತ್ ಮಾಡ್ಬೇಕಾ? ನೋಡಮ್ಮ, ಕಸರತ್ ಮಾಡೋದಿರ್ಲಿ ಅಥವಾ ನಗ್ಸೋ ಕಸರತ್ ಮಾಡೋದಿರ್ಲಿ, ಫಸ್ಟ್ ಪುರ್ಸೊತ್ತಿರ್ಬೇಕು. ಅದಿದ್ರೆ ಎರಡೂ ಮಾಡ್ಕೋಬಹುದು ಕಂದ. ಹೌದಾ? ಏನ್ ಬೇಕಂದ್ರೂ ಕಸರತ್ ಮಾಡ್ಬೋದು, ಆದ್ರೆ ಮಸ್ಲತ್ ಮಾಡ್ಬಿಟ್ಟು ನಗ್ಸಕ್ ಆಗಲ್ಲ ಕಂದ, ಅದೊಂದೇ ಕಷ್ಟ. ಹೌದಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ. ಓಕೆ, ಸೊ ಹಲೋ ಮಾಮ, ತಮ್ಮ ಚಿತ್ರಕ್ಕೆ ನಮ್ಮ ಮಜಾ ಟಾಕೀಸಿನ ಪರವಾಗಿ ಆಲ್ ದ ವೆರಿ ಬೆಸ್ಟ್. ಎಲ್ಲ ನಿಮ್ಮ ಶ್ರಮಕ್ಕೆ ಒಂದು ಒಳ್ಳೆ ಪ್ರತಿಫಲ ಸಿಗ್ಲಿ ಅಂತ ನಾನು ಹಾರೈಸ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಮಜಾ ಟಾಕೀಸಿಗೆ ಬಂದು ಎಂಜಾಯ್ ಮಾಡಿದ್ರ? ಖಂಡಿತ ಎಂಜಾಯ್ ವೆರಿ ಮಚ್. ಓಕೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಗುಡ್ ಲಕ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತಾ ಇದೆ. ದಯವಿಟ್ಟು ಕನ್ನಡ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಸ್ಟಾಪ್ ಪೈರಸಿ. ನಗ್ತಾರಿ ನಗ್ತಾರಿ ನಗಿಸ್ತಾರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ಹಲೋ ಮಾಮ ಚಿತ್ರ ಇನ್ನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗ್ತಿದೆ. ದಯವಿಟ್ಟು ಈ ಸಿನಿಮಾನ ತಾವೆಲ್ಲರೂ ತಮ್ಮ ಕುಟುಂಬ ಸಮೇತ ನೋಡಬಹುದಾದಂತ ಒಂದು ಸಿನಿಮಾ. ದಯವಿಟ್ಟು ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಮತ್ತೆ ಕೇಳ್ಕೊತಾ ಇದೀನಿ. ಮಜಾ ಟಾಕೀಸ್ ಅಕಸ್ಮಾತ್ ನೀವು ಮತ್ತೆ ಮತ್ತೆ ರಿಪೀಟ್ ನೋಡ್ಬೇಕು ಅನ್ನೋದಾದ್ರೆ ಊಟ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮಜಾ ಟಾಕೀಸ್ ನ ನೋಡ್ತಾನೆ ಇರಿ. ಸೊ ಗಿಡ ನೆಡಿ, ನೀರನ್ನ ಉಳಿಸಿ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಥ್ಯಾಂಕ್ ಯು. ಗುಡ್ ನೈಟ್. ಬಾಯ್ ಬಾಯ್.